ನಮಸ್ತೆ ವೀಕ್ಷಕರೇ, ಇವತ್ತು ನಾವು ರಾಣಿ ಸತೀಶ್ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಮಾಜಿ ಸಚಿವೆ ಹಾಗೂ ಅವರು ಸಾಹಿತಿ ಕೂಡ. ಅವರ ಮನೆಯಲ್ಲಿದ್ದೀವಿ, ಅವರ ಜೊತೆ ಮಾತಾಡ್ತಾ ಇದ್ದೀವಿ. ಸೊ ಏನು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಅನ್ನೋದಾದರೆ, ಅವರು ರಾಜ್ಯಪಾಲರಾದಂತಹ ರಮಾದೇವಿಯವರು ಮತ್ತು ಇವರು ಬಹಳ ಸ್ನೇಹಿತರಂತೆ. ಸೊ ಅದೊಂದು ಫನ್ನಿ ಇನ್ಸಿಡೆಂಟ್ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅದನ್ನು ನಿಮ್ಮೊಟ್ಟಿಗೂ ಕೂಡ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಬನ್ನಿ, ಆ ಫನ್ನಿ ಮೂಮೆಂಟ್ ಏನಿತ್ತು ಅನ್ನೋದನ್ನು ನಾನು ಅವ್ರ ಬಾಯಿಂದನೇ ನಿಮಗೆ ಕೇಳಿಸ್ತೀನಿ. ಮ್ಯಾಮ್, ಸೊ ನೀವು ಮತ್ತು ರಮಾದೇವಿಯವರು ತುಂಬ ಕ್ಲೋಸ್ ಫ್ರೆಂಡ್ಸು. ಒಂದ್ಸಲಿ ಅವರು UB ಸಿಟಿಗೆ ಹೋಗಿರ್ತಾರೆ. ಏನಾಗುತ್ತೆ ಅದು ನೀವೇ ಹೇಳಬೇಕು ಈಗ ನಮಗೆ. ಇದೊಂದು ತುಂಬ ನಗು ಬರುವಂಥ ಸನ್ನಿವೇಶ. ನಾನು ಅವರು ಒಂದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಬಹಳ ಬೇಸಿಗೆ, ತುಂಬ ಬಿಸಿಲು, ಬಾಯಾರಿಕೆ ಆಗಿತ್ತು ಇಬ್ಬರಿಗೂ. ಒಂದು ಮಧ್ಯಾಹ್ನ 2 ಗಂಟೆಗೆ ನಾವು ವಾಪಸ್ ಬರ್ತಾ ಇದ್ವಿ. ರಮಾದೇವಿಯವರು ಹೇಳಿದರು, ಎಲ್ಲರೂ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತ ಅಂದರು. ಹೌದು, ನನಗೆ ಎಲ್ಲಿ ಏನು ಸಿಗುತ್ತೆ, ಎಲ್ಲ ಐಸ್ ಕ್ರೀಮ್ ಸಿಗುತ್ತೆ, ಅಷ್ಟು ನಾವು ಈ ರಾಜಕೀಯ ಜಂಜಾಟದಲ್ಲಿ ಅವೆಲ್ಲ ನಮಗೆ ಸಂಪರ್ಕ ಇರೋದಿಲ್ಲ. ನಾನು ನನ್ನ ಮಗಳಿಗೆ ಫೋನ್ ಮಾಡಿ ಕೇಳಿದೆ, ಇಲ್ಲಿ ಹತ್ತಿರದಲ್ಲಿ ಏನಮ್ಮ, ಎಲ್ಲಿ ಹೋದರೆ ನಾನು ರಮಾದೇವಿಯವ್ರು ಹೋಗಬೇಕಂತ. ಅಮ್ಮ, ಅಲ್ಲೇ UB ಸಿಟಿ ಇದೆಯಲ್ಲ, ಹೋಗಿ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ ಅಂತ ಅಂದ್ಲು. ಸರಿ, ಇಬ್ಬರು ಹೋಗಿ ಕೂತ್ಕೊಂಡ್ವಿ. ಬರೋ ಜನ ಎಲ್ಲ ನಮ್ಮನ್ನು ನೋಡಿ ಎಲ್ಲರೂ ನಮಸ್ಕಾರ ಅಂದರು. ನಾವು ನಮಸ್ಕಾರ ಮಾಡಿದ್ವಿ. ಸ್ವಲ್ಪ ಒಂದು ಐಸ್ ಕ್ರೀಮ್ ತರಿಸ್ಕೊಂಡ್ವಿ, ಒಂದು ಸ್ವಲ್ಪ ಜ್ಯೂಸ್ ತರಿಸ್ಕೊಂಡು ಕುಡಿದ್ವಿ. ಆಮೇಲೆ ಅವ್ರು ಬಿಲ್ ತಂದು ಕೊಟ್ಟರು. ನಾನು ಓಪನ್ ಮಾಡ್ತೀನಿ, ಬರೀ 100 ರೂಪಾಯಿ ಇದೆ ನನ್ನ ಹತ್ರ. ಬಿಲ್ಲು 700 ಚಿಲ್ಲರೆ ಆಗಿದೆ. ರಮಾದೇವಿಯವ್ರು ಕೇಳಿದೆ, ನಿಮ್ಮ ಪರ್ಸ್ ತೆಗೀರಿ. ಅವರದ್ರಲ್ಲಿ ನನಗಿನ್ನ 50 ರೂಪಾಯಿ ಇದೆ. ಅವರು ಎಲ್ಲದಕ್ಕೂ ಮ್ಯಾಚಿಂಗ್ ಹಾಕ್ತಾಯಿದ್ರು. ಮ್ಯಾಚಿಂಗ್ ಪರ್ಸು, ಅದು ಎಲ್ಲದರಲ್ಲೂ ದುಡ್ಡು ಅದನ್ನು ಇಟ್ಕೊಳ್ಳೋ ವ್ಯವಧಾನವೂ ಇರಲ್ಲ. ಅವ್ರ ಸೀರೆಗೆ ತಕ್ಕಂತೆ ಮ್ಯಾಚಿಂಗ್ ಪರ್ಸು ಒಂದು 50 ರೂಪಾಯಿ ಇಟ್ಟಿರ್ತಿದ್ರಂತೆ. ಏನಪ್ಪ ಮಾಡೋದು, ಎಲ್ಲರೂ ನಮಸ್ಕಾರ ಮಾಡ್ತಾಯಿದ್ದಾರೆ, ಬರೋರೆಲ್ಲ ನೋಡ್ತಾ ಇದ್ದಾರೆ. ನಮ್ಮಿಬ್ಬರ ಪರಿಸ್ಥಿತಿ ಹಿಂಗೆ ತಿಂದು ಮಂಗನಂಗಾಗಿತ್ತು. ನಾನು ಡ್ರೈವರ್ ಕೇಳಿದೆ, ನಿನ್ನ ಹತ್ರ ಸ್ವಲ್ಪ ದುಡ್ಡು ಇಟ್ಟಿದೆಯಾ ಅಂತ. ಅವನು 300 ರೂಪಾಯಿ ಇದೆ ಅಂದ. ನಮಗಿನ್ನ ಬೆಟರು. ಆಮೇಲೆ ಮನೆ ಹತ್ತಿರ ಇದ್ದಿದ್ದರಿಂದ ಅವನಿಗೆ ಹೇಳಿದೆ, ಮನೆಗೆ ಹೋಗಿ ಬೇಗ ಸತೀಶ್ ಅವ್ರ ಹತ್ರ ಸ್ವಲ್ಪ ದುಡ್ಡು ತೊಗೊಂಡು ಬಾ ಅಂತ ಹೇಳಿ ತರಿಸಿ ಹಣ ಕಟ್ಟಿ ವಾಪಸ್ ಬಂದ್ವಿ. ಇದು ಅಧಿಕಾರ ಅಂತೀರೋ ಒಂಥರ ಅಜ್ಞಾನ ಅಂತೀವೋ, ಒಂದೊಂದು ಸಲ ನಮಗೆ ಅರಿವಿಲ್ಲದಂತೆ ಆಗುವಂಥ ಇಂಥ ಘಟನೆಗಳು ತಮಾಷೆಯಾಗಿ ನೆನಪನ್ನು ಮೆಲ್ಕು ಹಾಕುವಂಥ ಸನ್ನಿವೇಶಗಳಾಗಿ ಆಗಿರ್ತವೆ. ಯಾಕೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ ಅಥವಾ ಯಾಕೆ ನಿಮಗೆ ಹೇಳಿದ್ವಿ ಅಂತ ಹೇಳಿದ್ರೆ, ನೋಡಿ, ಇವರು ಸಚಿವರು, ಇವ್ರ ಜೊತೆ ಇದ್ದಿದ್ದು ರಾಜ್ಯಪಾಲರು. ಇಬ್ರು ಕೂಡ UB ಸಿಟಿಗೆ ಹೋಗಿರ್ತಾರೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳಿ. ಇಬ್ರು ಪರ್ಸಲ್ಲೂ ದುಡ್ಡಿರಲ್ಲ. ಸೊ ಆ ಪರಿಸ್ಥಿತಿ ಹೆಂಗಾಗಿರ್ಬೇಕು, ಕೇಳೋಂಗಿಲ್ಲ ಬಿಡೋಂಗಿಲ್ಲ. ಸೊ ಕೊನೆಗೆ ಮನೆಗೆ ಬಂದು ಅದನ್ನ ದುಡ್ಡು ತೊಗೊಂಡೋಗಿ ಪೇ ಮಾಡಿದ್ದಾಯಿತು. ಅಯ್ಯಪ್ಪ, ಹೆಂಗಿತ್ತು ಮ್ಯಾಮ್ ಅದೊಂದು ಸಿಚುಯೇಷನ್. ಯಾಕಂದರೆ ನೀವು ಒಬ್ರನ್ನ ಕೇಳೋಂಗೂ ಇಲ್ಲ, ಯಾಕಂದರೆ ನೀವು ಬೇರೆ ಮಿನಿಸ್ಟರು. ಇದೇನಪ್ಪ ಇದು, ಮಿನಿಸ್ಟರ್ ಹತ್ರ ದುಡ್ಡಿಲ್ವಾ ಅನ್ನೋಂಥದ್ದು ಪರಿಸ್ಥಿತಿ. ಅವರು ಹೇಳಿ ಕೇಳಿ ಗವರ್ನರು. ಹೌದು, ಅವ್ರು ಗವರ್ನರು, ಇವ್ರು ಮಿನಿಸ್ಟರ್. ಓ ಗಾಡ್. ಅಲ್ಲ, ಅದನ್ನು ಸನ್ನಿವೇಶಗಳನ್ನು ಹೇಗೆ ನಿಭಾಯಿಸಬೇಕು ಅಂತಿದೆಯಲ್ಲ, ಅದು ಬಹಳ ಮುಖ್ಯ ಅಲ್ವಾ. ತಕ್ಷಣ ನಾವು ಇನ್ನೊಂದು ಸ್ವಲ್ಪ ಏನೋ ತೊಗೊಂಬರಪ್ಪ, ಚಾಟು ಅದು ಇದು ಅಂತ ತರಿಸ್ಕೊಂಡು ಕಾಲ ಕಳೆದು ಅಷ್ಟೊತ್ತಿಗೆ ಡ್ರೈವರ್ ಮನೆಗೆ ಹೋಗಿ ದುಡ್ಡು ತೊಗೊಂಬಂದಿದ್ದು, ಅದು ಒಂದು ವಿವೇಚನೆ ಮಾಡೋ ಅಂತ ನೀವು ಮ್ಯಾನೇಜ್ ಮಾಡಿದ್ರಿ. ಅದು ನಿಜ. ಸನ್ನಿವೇಶಗಳು ನಮ್ಮನ್ನು ಕ್ರಿಯಾತ್ಮಕವಾಗಿ ಮಾಡ್ತವೆ ಅನ್ನೋದಕ್ಕೆ ಇಂಥ ಘಟನಾವಳಿಗಳು ಒಂದು ನಮಗೆ ಪಾಠ ಕಲಿಸ್ತವೆ. ಯೂಶಲಿ ಏನು ಗೊತ್ತಾ, ಕಾಮನ್ ಪೀಪಲ್ಗೆ ಇದನ್ನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮ್ಗಳಿಗೆಲ್ಲ. ಬಟ್ ಮಿನಿಸ್ಟ್ರಿಗೂ ಆಗಿರುತ್ತೆ, ಗವರ್ನರ್ಗೂ ಆಗಿರುತ್ತೆ ಅಂತ ನನಗೆ ಗೊತ್ತಿತ್ತಾ. ಅದಕ್ಕೆ ನಾನು ಈ ಒಂದು ಇನ್ಸಿಡೆಂಟ್ನ ನಿಮ್ಮ ಮುಂದೆ ಹೇಳಿಸಿದ್ದು. ಸವಾಲುಗಳು ಮಿನಿಸ್ಟ್ರಿಗೆ, ಗವರ್ನರಿಗೆ ಎಲ್ಲ ಸಾಮಾನ್ಯರಿಗೂ ಇರ್ತದೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಅಲ್ವಾ?